ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ಇವತ್ತು ಏನಪ್ಪ ಇವಳು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಇವಾಗ ಬೇರೆ ವಿಡಿಯೋ ಆಗ್ತಿದ್ದಾಳೆ ಅನ್ಕೊಂಡ್ರೆ, ಈ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾ ಇದೀನಿ ನಾನು. ಸೊ ಗೈಸ್, ಇದು ಬಸವ ಜಯಂತಿದು ನಾನು ಹೆಚ್ ಡಿ ಕೋಟೆಯಲ್ಲಿ ಪ್ರೋಗ್ರಾಮ್ ಮಾಡಿದ್ರು, ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತೆಗ್ದಿದೆ. ಸೊ ಅದನ್ನ ಈ ವ್ಲಾಗಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನಂಜನಗೂಡಿಗೆ ಬಂದಿದ್ದೀವಿ, ದೇವಸ್ಥಾನ. ಬಸವ ಜಯಂತಿ ವಿಶೇಷವಾಗಿ ಬಂದಿದ್ದೀವಿ, ಬಸವ ಜಯಂತಿ ದಿನ. ನನ್ನ ಜೊತೆ ನಮ್ಮಮ್ಮ, ನಮ್ಮಪ್ಪ. ಅಪ್ಪ ಓಡ್ತಾ ಇದಾರೆ ಮುಂದೆ. ಬನ್ನಿ. ಹಾ, ಅವ್ರ ಸ್ಟ್ಯಾಂಡ್ ಇದೆ ಅಂದ್ರಲ್ಲ. ನೀನ್ ಫ್ರೀ ಆಗ ಲಾಡು ಪ್ರಸಾದ ದುಡ್ಕೊ. ನೀನ್ ಇವತ್ತು ವೀಕೆಂಡ್ ಅಲ್ಲ ಅಂದ್ರೆ ಎಷ್ಟೊಂದ್ ಜನ ಇದಾರಲ್ವಾ? ಸೋಮವಾರ ಅಲ್ವಾ, ಸಾಮಾನ್ಯ ಸೋಮವಾರ ಜಾಸ್ತಿ. ದೇವ್ರ ಪೂಜೆಗೆ ಅಂತ ಅನ್ಬಿಟ್ಟು ಪೂಜೆ ಸಾಮಾನ್ ತಗೊಂತಾ ಇದೀವಿ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ. ಗೈಸ್, ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ದೇವಸ್ಥಾನಗಳಲ್ಲಿ ಯಾವ್ದಕ್ಕೂ ಹೋಗೋದಿಲ್ಲ ಜಾಸ್ತಿ. ಎಲ್ಲಾದ್ರೂ ಒಂದು ಟ್ರಿಪ್ ಅದು ಇದು ಅಂದಾಗ ಮಾತ್ರ ಹೋಗೋದು. ಇನ್ನ ಡೈಲಿ ಎಲ್ಲ ಹೋಗೋದೆಲ್ಲ ಮಾಡೋದಿಲ್ಲ. ಅಷ್ಟೊಂದು ನನಗ್ ನಂಬಿಕೆ ಇಲ್ಲ ಆಕ್ಚುಲಿ. ಇದು ನಮ್ಮ ಅಪ್ಪಂದು ಮನೆ ದೇವ್ರು ಅಂತ ಹೇಳ್ತಾ ಇದ್ರು, ನಮ್ಮ ಮನೆ ದೇವ್ರು ಅಂತ. ಅದಕ್ಕೋಸ್ಕರ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಬಂದು ಇಲ್ಲಿ ಪ್ರಸಾದ ತಗೊಂಡ್ವಿ. ಒಂದಿಬ್ರು ಕೇಳಿದ್ರು ಪ್ರಸಾದ ತಗೊಂಡ್ಬನ್ನಿ ಅಂತ ಹೇಳಿ, ಅದಕ್ಕೋಸ್ಕರ ಬಂದು ತಗೊಂಡು ಹೊರಡ್ತಾ ಇದೀವಿ ದೇವಸ್ಥಾನದೊಳಗಡೆ. ನೋಡಿ, ಇಲ್ಲೇ ಇದೆ ದೇವಸ್ಥಾನ. ನೋಡಿ ಮಮ್ಮಿ, ಇಲ್ಲಿ ಕಾರು ಪೂಜೆ ಮಾಡಿಸ್ತಾ ಇದಾರೆ. ಹೊಸದು ಎಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಸುಮಾರು ಜನ ನಂಜನಗೂಡು ದೇವಸ್ಥಾನ ನೋಡಿರ್ತೀರಾ ಆಲ್ಮೋಸ್ಟ್. ಆಕ್ಚುಲಿ ನಾನೇ ನೋಡಿಲ್ಲ, ಇದೇ ಫಸ್ಟ್ ಟೈಮ್. ಕಾಲ್ ಕೆಜಿ 50 ಅಂತೆ, 100 ರೂಪಾಯಿ ತಗೋತೀಯಾ? ಚೆನ್ನಾಗಿದೆ ಅಲ್ಲ, ಸ್ವೀಟ್ ಇದೆ ಅಲ್ವಾ? ಜಂಬುನೇರಳೆ ತೋಡಿ ಸ್ವಲ್ಪ 100 ರೂಪಾಯಿಗೆ ಹಾಕೊಡಿ ಅಣ್ಣ. ಈ ಮೇಲಿರೋದು ಹಾಕೊಡಿ ಅಣ್ಣ. ಸ್ವೀಟ್ ಆಯ್ತಾ? ಎಷ್ಟು? 100 ರೂಪಾಯಿ, ಅರ್ಧ ಕೆಜಿ. ಕಾಲ್ ಸುಟ್ಟೋಯ್ತಾಯ್ತ ನಂಗೆ. ಬರದ್ ಬಂದ್ಬಿಟ್ರಿ, ಕಾಲೆಲ್ಲ ಸುಟ್ಟೋಗ್ತೈತೆ. ಈ ತಣ ಎಲ್ಲೋ ಇತ್ತು ಪಪ್ಪ, ತಗೊಳಿದ್ದು. ಇದನ್ನ ಹಾಕೋಬಿಡಿ ಅಲ್ಲೇ ಕವರ್ ಒಳಗಡೆನೆ. ಇನ್ನೇನು ಹೋಗ್ತಾ ಇದೀವಿ ಒಳಗಡೆ. ಇದೇನೇ ನಮ್ಮ ಮಮ್ಮಿ ಎಂಟ್ರೆನ್ಸ್. ಆಗ್ತಲ್ಲ ಹೋಗೋದಿಕ್ಕೆ? 6 ಗಂಟೆಗೆ ಅಂತಲ್ಲ ಮಮ್ಮಿ? ಮತ್ ನಾವ್ ಹೋಗ್ಬಿಟ್ರೆ ಮತ್ತೆ ಸಿಗಾಕೊಂಡ್ಬಿಡ್ತೀವೇನೋ. ಆ ಹುಡ್ಗರು ಹೇಳಿದ್ ನೋಡಿ ಎದ್ಕೊಂಡ್ಬಿಟ್ವಿ. ಸಂಜೆ 6 ಗಂಟೆ ತನಕನು ಬರೋದಿಕ್ ಆಗೋದಿಲ್ಲ ವಾಪಸ್ ಅಂತ ಹೇಳಿ. ಆಮೇಲೆ ಒಳಗಡೆ ಹೋದ್ರೆ ಅಷ್ಟೊಂದೇನ್ ರಶ್ ಇರ್ಲಿಲ್ಲ. ಒಳಗಡೆ ಎಲ್ಲ ವಿಡಿಯೋ ಮಾಡೋದಿಕ್ ಅಲೋ ಮಾಡ್ತಾರೇನೋ, ನನಗಂತೂ ಗೊತ್ತಿಲ್ಲ. ನೋಡೋಣ, ಆದಷ್ಟು ಮಾಡ್ತೀನಿ. ಮಾಡಂಗಿಲ್ವಾ? ಏನ್ ಮಾಡೋದು? ವಿಡಿಯೋ ಮಾಡೋ ಹಾಗೆ ಇಲ್ಲ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಹೇಳ್ಬಿಟ್ರು. ಅಲ್ಲಿಗೂ ಮಾಡ್ತೀವಿ ಅಂತಂದ್ರೆ ಮೊಬೈಲ್ ಕಿತ್ಕೊಂಡು ಉಂಡಿ ಹಾಕ್ತಾರಂತೆ. ಇನ್ನು ಅದೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಲಿಲ್ಲ. ಒಳಗಡೆ ದೇವರೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಯ್ ಹಾಯ್ ಅನ್ನಿ ನನ್ನ ವಿಡಿಯೋಗೆ. ಪಾಪ ನಮಸ್ಕಾರ ಸರ್ ಅಂತಿರಲ್ಲ. ಒಳಗಡೆ ಪೂಜೆ ಮಾಡಕ್ ಬಿಡ್ಲಿಲ್ಲ, ಎಲ್ರು ಆಚರಣೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೊರಗಡೆ ಬಂದು, ನನಗೆ ಆಕ್ಚುಲಿ ಪೂಜೆ ಮಾಡೋದಕ್ ಬರೋದಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಅದೇ ಅಪ್ಪ ನೀನೇ ಮಾಡೋಗು ಅಂತ ನನಗೆ ಇದ್ ಮಾಡಿದ್ರು. ಅದಕ್ಕೋಸ್ಕರ ಬಂದು ಗಂಧದ ಕಡ್ಡಿ ಅದು ಹಚ್ಚೋದಕ್ಕೂ ಅದು ಹತ್ತಾ ಇರ್ಲಿಲ್ಲ ಗಾಳಿಗೆ. ಆಮೇಲೆ ಸ್ವಲ್ಪ ಗಾಳಿ ಎಲ್ಲ ಕಡಿಮೆ ಆಯ್ತು, ಸುಮಾರಾಗಿ ಹತ್ಕೊಂತು.
ಆಮೇಲೆಲ್ಲ ಪೂಜೆ ಮುಗಿಸಿದ್ವಿ. ನೀವ್ ಅನ್ಕೋಬಹುದು ಏನ್ ಇವ್ಳು ಹುಡುಗಿ ಆಗ್ಬಿಟ್ಟು ಪೂಜೆ ಅದು ಇದು ಏನು ಬರಲ್ಲ ಅಂತಾಳೆ ಅಂತ. ನನಗೆ ಆಕ್ಚುಲಿ ನಾ ಚಿಕ್ಕ ವಯಸ್ಸಿಂದನೂ ನಾನು ಮಾಡಿಲ್ಲ. ನನ್ಗೆ ಅಭ್ಯಾಸನೂ ಇಲ್ಲ, ನನ್ಗೆ ನಂಬಿಕೆನೂ ಇಲ್ಲ. ನಂಬಿಕೆ ಇಲ್ಲ ಅಂತ ಹೇಳ್ಬಾರ್ದು, ಹೌದು, ಆದ್ರೂ ನನ್ಗೆ ಅಷ್ಟೊಂದು ರೂಢಿ ಇಲ್ಲ. ಮೈಕ್ ಆನ್ ಅಲ್ಲ ಇದೆ ಅಂತ ಅನ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದೀನಿ. ಮೈಕ್ ಬೇರೆ ಚಾರ್ಜ್ ಕಡಿಮೆ ಇತ್ತು, ನಾನು ನೋಡ್ಕೊಂಡೇ ಇಲ್ಲ. ಮೈಕ್ದು ಚಾರ್ಜ್ ಹಾಕೋದೇನು ಮರ್ತೋಗಿತ್ತು ನನಗೆ. ಸಡನ್ ಆಗಿ ಬಂದಿದ್ ನಾವು, ಪ್ಲಾನ್ ಇರ್ಲಿಲ್ಲ. ಅಮ್ಮನ ಜೊತೆ ಹಂಗೆ ಮಾತಾಡ್ಕೊಂಡು ಅದು ಇದು ಅಂತ ಹೊರಡ್ತಾ ಇದೀನಿ. ಊಟ ಮಾಡ್ಬೇಕು, ನಾವಿನ್ನ ಊಟ ಮಾಡಿಲ್ಲ. ಟೈಮ್ ಬೇರೆ ಆಗೋಗಿತ್ತು, ಆಗ್ಲೇ 3 o'clock ಆಗಿತ್ತೇನೋ ನಾವು ಬಂದೆಲ್ಲ ಮುಗಿಸೋಷ್ಟೊತ್ತಿಗೆ. ಈಗ ಊಟ ಮಾಡೋದಕ್ಕೆ ಎಲ್ಲಿ ಅಂತ ಜಾಗ ಹುಡುಕ್ತಾ ಇದೀವಿ. ಇದೇನೋ ಹೊಗೆ ತಗೊಂಡ್ರೆ ಇದು ತುಂಬಾ ಒಳ್ಳೇದಂತೆ ಹೆಲ್ತ್ಗೆ. ಅದಕ್ಕೆ ಅಂತಾನೆ ಮೋಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ಹೊಗೆ ಇದ್ ಮಾಡ್ತಾರ ಅಂತ ಅನ್ಸುತ್ತೆ, ನನಗ್ ಗೊತ್ತಿಲ್ಲ ಇದು. ಅದಕ್ಕೆ ಲೈನ್ ಕೂತಿದಾರೆ ನೋಡಿ, ಒಬ್ರು ಆದ್ಮೇಲೆ ಒಬ್ರು, ಒಬ್ರು ಆದ್ಮೇಲೆ ಒಬ್ರು. ಇದು ಮೋಸ್ಟ್ಲಿ ಇದ್ರದ್ದೇನೋ ಯಾವ್ದ್ರದ್ದೋ ಹೇಳ್ತಾರಪ್ಪ, ಧೂಪ ಅಂತ ಹೇಳ್ತಾರಲ್ಲ, ಅದ್ರದ್ದೇ ಅನ್ಕೊಂತೀನಿ ನಾನಿದು. ನೋಡಿ ಎಷ್ಟು ಉದ್ದಕ್ ಕೂತಿದಾರೆ. ನಮ್ಮಮ್ಮ ಹೊಗೆ ತಗೋ, ಇಲ್ಲ ತಗೋ ತಗೋ, ಹೋಗ್ತಾ ಹೋಗ್ತಾ ಅಂತ ಹೇಳ್ತಾ ಇದ್ರು. ನೋಡಿ, ನನ್ಗೆ ಇಷ್ಟೊತ್ತಾದ್ರೂ ಬೈಕ್ ಆನ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ. ಅಷ್ಟ್ರ ಮಟ್ಟಿಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಮುಳುಗೋಗಿದ್ದೀನಿ ವ್ಲಾಗ್ ಅಲ್ಲಿ, ಅದು ಇದು ಅಂತ ಮಾತಾಡ್ಕೊಂಡು. ಗೈಸ್, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಇಬ್ರುನು ನನಗ್ ಭಾರ ಹೊರಿಸ್ದೆ, ಅವರು ಭಾರ ಹೊತ್ಕೊಂಡು ಲಗೇಜ್ ಹೊತ್ಕೊಂಡು ತಿರುಗ್ತಾ ಇದಾರೆ ನೋಡಿ. ನಮ್ಮಪ್ಪ ಅಲ್ಲಿ ತಗೊಂಡು ಹೋಗ್ತಾ ಇದಾರೆ. ನಾನ್ ಕೊಡಿ ಅಂತ ಅಂದ್ರು, ಅವರು ಭಾರ ಇದೆ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಮೇಲೆ ಕೊಡಿ ಇಲ್ಲಿ ಅಂತ ಅನ್ಬಿಟ್ಟು ಹೋಗಿ ಬ್ಯಾಗ್ ಇಸ್ಕೊಂಡೆ ನಾನು. ಈ ತರ ಎಲ್ಲ ಪ್ರೀತಿ ತೋರ್ಸೋರು ನಮ್ಮ ಪೇರೆಂಟ್ಸ್ ಅಲ್ದೆ ಇನ್ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಪೇರೆಂಟ್ಸ್ ಅಂತಾನೆ ಹೇಳ್ಬೋದು. ಆದಷ್ಟು ಪೇರೆಂಟ್ಸ್ ಗಳ ಜೊತೆ ಜಗಳ ಆಡದೆ ಚೆನ್ನಾಗಿರೋಣ ಅಂತ ನನ್ ಭಾವನೆ. ಜಗಳ ಬರತ್ತೆ ಇಲ್ಲ ಅನ್ನಲ್ಲ, ಅಲ್ಲಿಗೂ ಅದನ್ನ ಇದ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಅಪ್ಪ ಇಲ್ಲ ಸ್ವಲ್ಪ ಕಡಲೆಪುರಿ ಎಲ್ಲ ತಗೋಣ ಬಾ ಅಂತ ಕರೆದ್ರು, ಇಲ್ಲಿಂದ ತಗೊಂಡೋಗೋಣ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇದೀವಿ ಕಡಲೆಪುರಿನ. ಅಪ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ರು ಬಾಯಿಗೆ ಹಾಕೊಂಡು. ಆಮೇಲೆ ಇದೊಂದು ಕಾಯಿ ಸಿಕ್ತು ಅಲ್ಲಿ ಒಳಗಡೆ, ದೇವಸ್ಥಾನದ ಒಳಗಡೆನೆ ನಮ್ ಎದುರುಗಡೆ ಟಪ್ ಅಂತ ಬಿತ್ತು. ಅದಕ್ಕೆ ಅಮ್ಮ ಹೋಗಿ ಎತ್ಕೊಂಡ್ ಬಂದ್ರು, ಏನ್ ಕಾಯಿ ಇದು ಅಂತ ಅನ್ಬಿಟ್ಟು. ಏನೋ ಹೊಡೆದ್ರು, ಆದ್ರೆ ಫುಲ್ ಅಂಟ್ ಇತ್ತು. ಆದ್ರೆ ಇದೇನೋ ಶಾಂಪುಗೆಲ್ಲ ಯೂಸ್ ಮಾಡ್ತಾರಂತೆ. ಅಲ್ಲೊಬ್ರು ಸೌತೆಕಾಯಿ ಇದೆಲ್ಲ ಮಾರ್ತಾ ಇದ್ರು, ನಾವ್ ಹೊಡೆಯೋದ್ ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳಿದ್ರು, ಏನೋ ಇದು ಶಾಂಪು ಮತ್ತೆ ಸೋಪು ಇದಕ್ಕೆಲ್ಲ ಯೂಸ್ ಮಾಡ್ತಾರಂತೆ ಇದನ್ನ. ಅದೇನೋ ನಮ್ಗಂತೂ ಗೊತ್ತಿಲ್ಲ, ನಾವ್ ಇದೇ ಫಸ್ಟ್ ಟೈಮ್ ನೋಡಿರೋದು ಈ ತರದ್ದು. ಏನೋ ಕಾಯಿ ಹೆಸರು ಹೇಳಿದ್ರು, ಅದೇನೋ ಅನ್ನೋದು ನನಗೂ ಸರಿಯಾಗಿ ನೆನಪಿಲ್ಲ, ಮರ್ತೋಗಿದೆ. ಹಾರ್ಸ್ ರೈಡ್ ಹೋಗೋಣ ಅಂತ ಅನ್ಬಿಟ್ಟು ಕೇಳ್ದೆ ನಮ್ಮ ಅಮ್ಮಂಗೆ. ನನ್ಗೆ ಹಾರ್ಸ್ ರೈಡ್ ಹೋಗೋದಿಕ್ಕಂದ್ರೆ ತುಂಬಾ ಇಷ್ಟ, ಆದ್ರೆ ಒಬ್ಳೆ ಓಡಿಸ್ಬೇಕಂತ ಇಷ್ಟ. ಆದ್ರೆ ಪ್ರಾಕ್ಟೀಸ್ ಇಲ್ದೆ ಹೆಂಗ್ ಹೋಗೋದಲ್ವಾ. ಹಾರ್ಸ್ ರೈಡ್ ಹೋಗೋಣ ಅನ್ಕೊಂಡಿದೀನಿ, ಇಲ್ಲೇ ಇದೆ. ಇಲ್ಲ ಕುತ್ಕೊಳಮ್ಮ, ಕಾಲೊಳಗೆ ಹಾಕೋದು. ನಮ್ಮಪ್ಪ ಎಂಕರೇಜ್ ಮಾಡ್ತಿದ್ರು, ಅತ್ತಮ್ಮ ಏನಾಗಲ್ಲ, ಹತ್ತು ತಿಂಕು ಕಂಕು ಹಿಂಗೆ ಅಂತ ಅನ್ಬಿಟ್ಟು ನಮ್ಮಪ್ಪ ಎಂಕರೇಜ್ ಮಾಡ್ತಾ ಇದ್ರು ನನಗೆ. ನಾನ್ ಹತ್ತಿರೋ ಕುದುರೆ ಹೆಸರು ರಾಮು ಅಂತ ಹೇಳಿ. ಈ ವಿಡಿಯೋನ ನಮ್ಮ ಅಪ್ಪ ಮಾಡ್ತಾ ಇದ್ರೆ, ವಿಡಿಯೋ ಸ್ವಲ್ಪ ಶೇಕ್ ಆದ್ರೆ ಏನು ಅನ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ. ಈ ಕುದುರೆ ನೋಡ್ಕೊಳ್ಳೋ ಅಣ್ಣಂಗೆ ತಲೆ ತಿಂದಾಕ್ಬಿಟ್ಟಿದೀನಿ ನಾನಂತೂ. ಎಷ್ಟು ಕುದುರೆ ರೇಟು, ಎಲ್ಲಿಂದ ತಗೊಂಬಂದ್ರಿ, ಎಷ್ಟಕ್ ಮಾರ್ತೀರಾ, ಯಾರ್ ತಗೊಂತಾರೆ ಅಂತ ಹೇಳಿ ತುಂಬಾ ತಲೆ ತಿಂದಾಕ್ಬಿಟ್ಟೆ ಅವ್ರಿಗೆ. ಕುದುರೆ ಇವಾಗ ಏನಾದ್ರು ಸೇಲ್ ಮಾಡಿದ್ರೆ ಎಷ್ಟಿರುತ್ತೆ ರೇಟು ಅಂತ ಕೇಳಿದ್ರೆ 3 ಲಕ್ಷ ಅಂತಂದ್ರು. ಕೇಳಿನೇ ಶಾಕ್ ಆಗೋಯ್ತು, 3 ಲಕ್ಷ ಇರುತ್ತಾ ಕುದುರೆಗೆ ಅಂತ, ನನ್ಗಂತೂ ಗೊತ್ತಿರ್ಲಿಲ್ಲ. ನಮ್ಮಮ್ಮ ಅಲ್ಲಿ ಇದ್ರು, ನಮ್ಮಮ್ಮನ್ಗೆ ಹಾಯ್ ಮಾಡ್ತಾ ಇದ್ದೆ. ಒಂದ್ ರೌಂಡ್ ಕರ್ಕೊಂಡೋಗ್ ಬಂದ್ರು.
ಕುದುರೆ ಮೇಲೆ ಕುತ್ಕೋಬೇಕಂತ ತುಂಬಾನೇ ಆಸೆ ಐತಿ. ಇವತ್ ಕಂಪ್ಲೀಟ್ ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಇನ್ನೇನು. ನಮ್ಮ ಅಪ್ಪನ್ನ ಸ್ವಲ್ಪ ಕ್ವಶನ್ ಕೇಳೋಣ ಬನ್ನಿ, ಏನೇನ್ ಕೇಳ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ, ಕೇಳಿಸ್ತೀನಿ. ಬನ್ನಿ. ನಂಜನಗೂಡು ದೇವಸ್ಥಾನಕ್ಕೆ ಎಷ್ಟು ವರ್ಷದ ಹಿಂದೆ ಬಂದಿದ್ದು ಇದು ಬಿಟ್ರೆ ಅಂತ ಕೇಳದ. ಬನ್ನಿ ನೋಡೋಣ ಏನಂತ. ಇವಾಗ ಎಷ್ಟು 23 ವರ್ಷದಿಂದ ಬಂದಿದ್ದ. 23 ವರ್ಷದಿಂದ ಇವಾಗ ಬಂದ್ರೆ ಇವಾಗ ಬಹಳ ಇಂಪ್ರೂವ್ ಆಗಿದೆ. 23 ವರ್ಷದಿಂದ ಅಂದ್ರೆ ಯಾವಾಗ ಏನಕ್ಕೆ ಬಂದಿದ್ದು? ಇಲ್ಲಿ ಕಿವಿ ಚೂಸಕ್ಕೆ ನನ್ಗೆ ನಾ ಎಷ್ಟು ವರ್ಷ ಐತೆ ಆಗ ನೀನ್ 2 ವರ್ಷ ಹೋಗುವೇನು. 1 ವರ್ಷ 1.5 ವರ್ಷ ನಾನು ಪಾಪು ಇದ್ದೆ, ಅವಾಗ ಬಂದಿದಂತೆ. ನನಗ್ ಕಿವಿ ಚುಚ್ಚೋದಿಕ್ಕೆ ಅಂತ ಬಂದಿದಂತೆ ನಮ್ಮ ಅಪ್ಪ ಅಮ್ಮ ಇಬ್ರುನು. ಬನ್ನಿ ಈಗ ನಮ್ಮ ಅಮ್ಮನ್ ಕೇಳೋಣ, ನಮ್ಮಮ್ಮ ಎಷ್ಟು ವರ್ಷದ ಹಿಂದೆ ಬಂದಿದ್ದು ಅಂತ ಅನ್ಬಿಟ್ಟು. ಅವರು ಮೋಸ್ಟ್ಲಿ ಮಧ್ಯದಲ್ಲೇನೋ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಕೇಳೋಣ ಬನ್ನಿ. ಎಷ್ಟು ವರ್ಷದ ಹಿಂದೆ ಬಂದಿದ್ರೆ. ಮೈಕ್ ಆಫ್ ಆಗ್ಬಿಟ್ಟಿದೆ, ಸಾರಿ, ಚಾರ್ಜ್ ಇರ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಸೊ ನಮ್ಮ ಅಮ್ಮನ್ ಕೇಳಿದಾಗ ನಮ್ಮಮ್ಮ ಹೇಳಿದ್ರು, ನಾನು ಇಲ್ಲಿ ಸರ್ವಿಸಿಗೆ ಬಂದಿದ್ದೆ ಅಂತ ಹೇಳಿದ್ರು. ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರ ವಿಶ್ವವಿದ್ಯಾಲಯದ ಕಡೆಯಿಂದ ಸರ್ವಿಸಿಗೆ ಬಂದಿದ್ದೆ ನಾನು ಇಲ್ಲಿ ಅಂತ ಹೇಳಿದ್ರು. ಅದ್ ಬಿಟ್ರೆ ಇವಾಗ್ಲೇ ಬರ್ತಾ ಇರೋದು ಅಂತ ಅವ್ರು ಹೇಳಿದ್ರು. ಇನ್ನ ಬಸ್ಸಿಗೆ ವೇಟ್ ಮಾಡೋಣ ಅಂತ ಅನ್ಬಿಟ್ಟು ನೋಡ್ತಾ ಇದೀವಿ. ನಾನಂತೂ ನಮ್ಮ ಅಪ್ಪ ಅಮ್ಮನ ಜೊತೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಹೋಗಿದ್ದ ಟೈಮಲ್ಲಂತೂ ತುಂಬಾನೇ ಬಿಸಿಲಿದೆ. ಅರ್ಧಕ್ಕರ್ಧ ಇಲ್ಲೇ ಟ್ಯಾನ್ ಆಗೋದೆ ನಾನು. ಗೈಸ್, ನಾನ್ ವ್ಲಾಗ್ ಮಾಡ್ತೀನಿ ಬನ್ನಿ ಅಂತ ನನ್ನ ಫ್ರೆಂಡ್ಸ್ಗಳನ್ನ ಕೇಳಿದ್ರೆ ಒಬ್ರು ಬರೋದಿಲ್ಲ. ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಹಂಗೆ ಹಿಂಗೆ. ಆದ್ರೆ ನನ್ನ ವಿಡಿಯೋಸ್ಗಳಿಗೆ ಬ್ಯಾಡ್ ಕಮೆಂಟ್ಸ್ ಬರಲ್ಲ. ಬ್ಯಾಡ್ ಕಮೆಂಟ್ಸ್ ಬರಲ್ಲ ಅನ್ನೋದಕ್ಕಿಂತ ಕಮೆಂಟೇ ಬರಲ್ಲ ಆಕ್ಚುಲಿ ನನ್ನ ವಿಡಿಯೋಸ್ಗಳಿಗೆ. ಯಾಕಂದ್ರೆ ಇನ್ನ ನಾನು ರ್ಯಾಂಡಮ್ ಆಗಿ ವಿಡಿಯೋಸ್ ಮಾಡ್ತಾ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ ಬಿಡ್ದೇನೆ. ಸೊ ನನ್ನ ಜೊತೆ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸ್ ನನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಯಾವ್ದಕ್ಕೆ ಆಗ್ಲಿ ಏನಕ್ಕೂ ಬೇಡ ಅಂತ ಹೇಳಲ್ಲ. ಅದರಿಂದ ನನಗೆ ಸ್ವಲ್ಪ ಖುಷಿ ಇದೆ. ಯಾಕಂದ್ರೆ ನನ್ಗೆ ಸಪೋರ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡೋರು ನನ್ನ ಪೇರೆಂಟ್ಸ್ ಇದಾರಲ್ಲ ಅಂತ ಅನ್ಬಿಟ್ಟು. ನಾವಿಲ್ಲಿ ಟೆಂಡರ್ ಕೋಕೋನಟ್ದು ಒಂದು ಬಾಟಲ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ತಗೊಂಡ್ವಿ, ಹೆಂಗಿದೆ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಹೇಳಿ ನಾನು ಕುಡ್ದೆ. ನನಗೆ ಓಕೆ ಅನಿಸ್ತು. ನಮ್ಮ ಅಮ್ಮನ್ ಕೊಟ್ಟೆ. ನಮ್ಮ ಅಮ್ಮನೂ ಪರವಾಗಿಲ್ಲ, ಹಂಗೆ ಇದೆ ಸುಮಾರಾಗಿ ಅಂತ ಹೇಳ್ತಾ ಇದಾರೆ. ಆಮೇಲೆ ಮತ್ತೆ ಅಪ್ಪಂಗ್ ಕೊಡ್ತಾ ಇದೀನಿ. ಸ್ವಲ್ಪ ಹಂಗೆ ಫ್ಲೇವರ್ ಇರೋದು. ಎಳ್ನೀರ್ ತರ ಐತೆ. ಇವಾಗ ತಿಂಡಿಗಿಂತ ಈ ತರ ನೀರುಗಳೇ ಸರಿ. ಎಳ್ನೀರ್ ತರ ಆಯ್ತಾ? ಸ್ವಲ್ಪ ಅಷ್ಟೇ ಅಲ್ವಾ? ನಾವು ಇವಾಗ ಬಂದ್ವಿ, 9:30 ಆಗಿದೆ ಅನ್ಸುತ್ತೆ ಟೈಮು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್.